ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ತಿಳ್ಕೊಳ್ತಾ ಇರುವಂತಹ ವಿಷಯ ಬಂದ್ಬಿಟ್ಟು ಗಣೇಶನ ಚೌತಿ ದಿನ ಚಂದ್ರನನ್ನು ಯಾಕೆ ನೋಡಬಾರ್ದು ಗೊತ್ತಾ ಅಂತ ಹೇಳಿ. ಅಂದರೆ ನಾವು ಗಣೇಶನ ಹಬ್ಬ ಮಾಡ್ತೀವಲ್ವ, ಆ ದಿನ ನಾವು ಚಂದ್ರನನ್ನು ನೋಡಬಾರ್ದು ರಾತ್ರಿ ಟೈಮಲ್ಲಿ. ಯಾಕೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಆದರೆ ನನ್ನ ಈ ಚಾನಲ್ನ ನೋಡ್ತಾ ಇರೋರು ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ, ಮಿಸ್ ಮಾಡಬೇಡಿ, ಮರಿಬೇಡಿ, ಓಕೆನಾ ಫ್ರೆಂಡ್ಸ್. ನಾನು ಹೇಳ್ತಾ ಇದ್ದೆ ನಿಮಗೆ, ಗಣೇಶನ ಹಬ್ಬದ ದಿನ ಪೂರ್ಣಚಂದ್ರನನ್ನು ನಾವು ಯಾಕೆ ರಾತ್ರಿ ಹೊತ್ತು ನೋಡಬಾರ್ದು ಅಂತ ಹೇಳಿ. ಇದಕ್ಕೆ ಒಂದು ಪುರಾಣವಾದಂಥ ಒಂದು ಕಥೆನೇ ಇದೆ. ನಮಗೆ ಅವಾಗೆಲ್ಲ ನಮ್ಮ ಹಿರಿಯರು ಹೇಳ್ತಾಯಿದ್ರು, ಗಣೇಶನ ಹಬ್ಬದಿಂದ ರಾತ್ರಿ ಹೊತ್ತು ಚಂದ್ರನನ್ನು ನೋಡಬಾರ್ದು, ಬೇಗ ಮನೆ ಬನ್ನಿ. ಕೆಲ್ಸಕ್ಕೆ ಹೋಗಿರೋರು, ಈಗ ನಮ್ಮ ತಂದೆ ತಾಯಿಗಳಿಗೆಲ್ಲ ಹೇಳ್ತಾಯಿದ್ರು, ಬೇಗ ಬನ್ನಿ, ಹೊರಗಡೆಯಿಂದ ಬೇಗ ಬರಬೇಕು, ತುಂಬ ತಡ ಮಾಡಿ ಬರಬಾರ್ದು, ಏಕೆಂದರೆ ಅವತ್ತು ಚಂದ್ರನನ್ನು ನೋಡಬಾರ್ದು ಅಂತ ಹೇಳಿ. ಅದು ಏನಕ್ಕೆ ಅಂತ ಹೇಳಿ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಶಿವನಿಗೆ ಮತ್ತು ಪಾರ್ವತಿಗೆ ಪುತ್ರನಾದಂತಹ ಗಣೇಶ, ಆಯಿತಾ. ಆದರೆ ಈ ಗಣೇಶನಿಗೆ ಸಿಹಿ ತಿಂಡಿ ಅಂದರೆ ತುಂಬ ಇಷ್ಟ ಅಂತ. ಈ ಸ್ವೀಟ್ ಐಟಮ್ಸ್, ಈ ತಿಂಡಿ ತಿನಿಸುಗಳನ್ನ ಯಾರಾದರೂ ಕೊಟ್ಟರೆ ತುಂಬ ಖುಷಿ ಪಡ್ತಿದ್ದಂತೆ ಗಣೇಶನು. ಹೀಗೆ ಇರಬೇಕಾದ್ರೆ ಒಂದಿನ ಇವರ ಒಬ್ಬ ಭಕ್ತ ಬಂದುಬಿಟ್ಟು ಸಿಹಿ ತಿಂಡಿಗಳನ್ನೆಲ್ಲ ಕೊಡ್ತಾರಂತೆ. ಸಿಹಿ ತಿಂಡಿ ಎಲ್ಲ ಕೊಟ್ರಲ್ಲ ಅಂತ ಹೇಳಿ ಅದು ತುಂಬ ಖುಷಿಯಿಂದ ಅಲ್ಲೇ ಇದ್ದು ತಿಂತಾಯಿದ್ರಂತೆ. ಹೀಗೆ ತಿನ್ನಬೇಕಾದ್ರೆ ರಾತ್ರಿ ಆಗೋಯ್ತು, ತುಂಬ ಲೇಟ್ ಆಗೋಯ್ತು ಮನೆಗೆ ಹೋಗೋದಕ್ಕೆ ಅಂತ ಹೇಳಿ, ರಾತ್ರಿ ಆಗೋಯ್ತಲ್ಲ ಅಂತ ಹೇಳಿ ಇನ್ನು ಎಷ್ಟೆಲ್ಲ ಉಳಿದಿದ್ದಾವೋ ಅಷ್ಟು ಸಿಹಿ ತಿಂಡಿಗಳನ್ನ ಒಂದು ಬಟ್ಟೆಗೆ ಹಾಕಿ ಕಟ್ಕೋತಾರಂತೆ. ಈ ಕಟ್ಕೋಬೇಕಾದ್ರೆ ನೋಡಿದ್ರೆ ಅವರಿಗೆ ಆಲ್ರೆಡಿ ಹೊಟ್ಟೆ ತುಂಬಿದ್ದರಿಂದ ಇನ್ನೂ ತಿನ್ನಬೇಕು ಅಂತ ಅನಿಸಿಲ್ಲ, ಮನೆಗೆ ಹೋಗಿ ತಿನ್ನೋಣ ಅಂತ ಹೇಳಿ ಒಂದು ಬಟ್ಟೆಗೆ ಹಾಕಿ ಕಟ್ಟಿ ಎತ್ತಿಟ್ಕೋತಾರೆ. ಹೀಗೆ ಕಟ್ಕೊಂಡು ಮನೆಗೆ ಹೋಗಬೇಕಾದ್ರೆ ವಿನಾಯಕ ಕೆಳಗೆ ಎಡವಿ ಬೀಳ್ತಾರಂತೆ. ಹೀಗೆ ಕೆಳಗೆ ಎಡವಿ ಬಿದ್ದಿದ್ದರಿಂದ ಕಟ್ಕೊಂಡಂತಹ ಸಿಹಿ ತಿಂಡಿಗಳೇನಿರುತ್ತೆ ಎಲ್ಲ ಕೆಳಗೆ ಚೆಲ್ಲಾಪಿಲ್ಲಿಯಾಗಿರುತ್ತೆ, ಕೆಳಗೆಲ್ಲ ಬಿದ್ದೋಗಿರುತ್ತೆ. ಕೆಳಗೆ ಬಿದ್ದು ಹೋಗಿದ್ದು ಅಲ್ಲದೆ ತಾನು ಕೂಡ ಕೆಳಗೆ ಬೀಳ್ತಾರಂತೆ. ವಿನಾಯಕನು ಕೂಡ ಕೆಳಗೆ ಬೀಳ್ತಾರಂತೆ. ಅವರು ಕೆಳಗೆ ಬೀಳೋದು ಅಲ್ಲದೆ ಅವರು ತೊಟ್ಟಿದಂತಹ ಬಟ್ಟೆನೂ ಕೂಡ ಹರಿದೋಗಿತ್ತಂತೆ. ಅಯ್ಯೋ, ಈಗ ಬಟ್ಟೆ ಎಲ್ಲ ಹರಿದೋಯ್ತಲ್ಲ, ಎಲ್ಲ ಸಿಹಿ ತಿಂಡಿ ಎಲ್ಲ ಹಾಳಾಯ್ತಲ್ಲ ಅಂತ ಹೇಳಿ ಹೀಗೆ ಎದ್ದೇಳಬೇಕಾದ್ರೆ ಮೆಲ್ಲನೆ ಎದ್ದು ಕೆಳಗೆ ಬಿದ್ದಂತಹ ಸಿಹಿ ತಿಂಡಿಗಳನ್ನೆಲ್ಲ ಕಟ್ಕೊಂಡು ಒಂದು ಬಟ್ಟೆಗೆ ಕಟ್ಕೊಂಡು ಸುತ್ತ ನೋಡ್ತಾರಂತೆ. ಒಮ್ಮೆ ಸುತ್ತ ನೋಡ್ಬೇಕಾದ್ರೆ ಯಾರೂ ಇಲ್ಲಲ್ಲ, ಸದ್ಯ ನಾನು ಬಿದ್ದಿದ್ದು ಯಾರೂ ನೋಡಲಿಲ್ವಲ್ಲ ಅಂತ ಹೇಳಿ ಮೆಲ್ಲನೆ ಒಂದು ಹೆಜ್ಜೆ ಮುಂದೆ ಇಡಬೇಕಾದ್ರೆ ಅದೃಷ್ಟವಶಾತ್ ನೋಡಿದ್ರೆ ಚಂದ್ರದೇವ ನೋಡಿಬಿಡ್ತಾರಂತೆ. ಚಂದ್ರದೇವ ನೋಡಿ ಗಣೇಶ ಬಿದ್ದಿದ್ದನ್ನು ಚಂದ್ರದೇವನ ನೋಡಿ ಬಿದ್ದು ನಗ್ತಾಯಿದ್ರಂತೆ. ಅಂದರೆ ಈ ಡೊಳ್ಳು ಹೊಟ್ಟೆ ಇದ್ದಂತಹ ಗಣೇಶನ ಕೆಳಗೆ ಬಿದ್ದಲ್ಲ ಅಂತ ಹೇಳಿ ತುಂಬ ಖುಷಿಪಟ್ಟು ಚಂದ್ರದೇವ ನಗ್ತಾಯಿದ್ರಂತೆ. ಆ ಕಾಲದಲ್ಲಿ ಎಲ್ಲ ದಿನಗಳಲ್ಲೂ ಪೂರ್ಣಚಂದ್ರನಾಗಿ ಇರ್ತಿದ್ರಂತೆ. ಈಗಿನ ಕಾಲದ ಥರ ಅಮಾವಾಸ್ಯೆ, ಹುಣ್ಣಿಮೆ ಈ ಥರ ಎಲ್ಲ ಇರಲಿಲ್ವಂತೆ. ಡೊಳ್ಳು ಹೊಟ್ಟೆಯಂತಹ ಹೊಂದಿದಂತಹ ಗಣೇಶ ಎಡವಿ ಬಿದ್ದು ಒದ್ದಾಡಿದ್ದನ್ನು ನೋಡಿ ಚಂದ್ರ ಬಿದ್ದು ನಗಾಡೋಕ್ಕೆ ಶುರು ಮಾಡಿದಾಗ ಚಂದ್ರದೇವ ತನ್ನನ್ನು ತಾನು ತುಂಬ ಸುಂದರ ಅಂತ ಅನ್ಕೊತಾ ಇದೆಯಾ. ಗಣೇಶನ ಡೊಳ್ಳು ಹೊಟ್ಟೆ ಮತ್ತು ಬಿದ್ದು ಒದ್ದಾಡೋದನ್ನು ನೋಡಿ ತುಂಬಾ ನಗ್ತಾ ಇದ್ದಂತೆ. ಚಂದ್ರದೇವನ ತನ್ನ ನೋಡಿ ನಗ್ತಾ ಇರೋದನ್ನು ನೋಡಿ ಗಣೇಶನಿಗೆ ತುಂಬಾ ಕೋಪ ಬರುತ್ತಂತೆ. ಚಂದ್ರ ಬಂದು ತನಗೆ ಸಹಾಯ ಮಾಡೋದನ್ನು ಬಿಟ್ಟು ನಗ್ತಾ ಇದ್ದಾನಲ್ಲ ಅಂತ ಹೇಳಿ ತುಂಬ ಕೋಪ ಬರ್ತಿತ್ತಂತೆ ಗಣೇಶನಿಗೆ. ಚಂದ್ರ ನಗೋದನ್ನು ನಿಲ್ಲಿಸಿದ ಮೇಲೆ ಗಣೇಶನು ಚಂದ್ರ ಎಂದು ಜೋರಾಗಿ ಒಮ್ಮೆ ಕೂಗಿ, ನೀನು ನನ್ನನ್ನು ಕಾಪಾಡೋದನ್ನು ಬಿಟ್ಟು ನನ್ನನ್ನು ನೋಡಿ ನಗ್ತಾ ಇದೆಯಾ, ನೀನು ತುಂಬ ಸುಂದರವಾಗಿದ್ದೀಯಾ ಎಂದು ನಿನಗೆ ತುಂಬ ಅಹಂಕಾರ ಬಂದಿದೆ. ಇನ್ನು ಮುಂದೆ ನೀನು ಆಕಾಶದಿಂದ ಕಣ್ಮರೆ ಆಗ್ತೀಯಾ, ಮತ್ತು ನೀನು ನಿನ್ನ ಮುಖವನ್ನು ಎಂದಿಗೂ ತೋರಿಸಬೇಡ ಎಂದು ಚಂದ್ರದೇವನಿಗೆ ಶಪಿಸುತ್ತಾ ಶಾಪವನ್ನು ಕೊಡ್ತಾರಂತೆ ಗಣೇಶ. ಈ ಶಾಪವನ್ನು ಕೇಳಿ ಚಂದ್ರದೇವ ನಡುಗಿ ಹೋಗಿ ಅಲ್ಲೇ ಭಯಭೀತರಾಗಿ ಗಣೇಶನ ಹತ್ರ ಬಂದು ಬೇಡ್ಕೋತಾರಂತೆ. ಆಗ ಚಂದ್ರದೇವನ ಗಣೇಶನ ಬಳಿ ಬಂದು ಈ ರೀತಿ ಕೇಳಿದ್ರಂತೆ, ಗಣೇಶನೇ, ನಾನು ಇಷ್ಟು ಸುಂದರವಾಗಿದ್ದು ನನ್ನನ್ನು ಯಾರೂ ನೋಡಿಲ್ಲವೆಂದರೆ ನನಗೆ ಇಷ್ಟೊಂದು ಸೌಂದರ್ಯವಿದ್ದು ಏನು ಪ್ರಯೋಜನ ಅಂತ ಹೇಳಿ ಕೇಳ್ತಾರಂತೆ. ಆಗ ಚಂದ್ರನಲ್ಲಿದ್ದಂಥ ಅಹಂಕಾರ ಮಾಯವಾಗಿದ್ದನ್ನು ನೋಡಿದಂತಹ ಗಣೇಶ
ತನ್ನ ಕೋಪವನ್ನು ಕಡಿಮೆಯನ್ನು ಮಾಡಿಕೊಂಡು ಮುಗುಳ್ನಗೆಯಿಂದ ನಗ್ತಾರಂತೆ ಒಂದು ನಾನು ಒಮ್ಮೆ ಕೊಟ್ಟಂತಹ ಶಾಪವನ್ನು ಮತ್ತೆ ಹಿಂದೆ ತೆಗೆದುಕೊಳ್ಳುವಂತಹ ಶಕ್ತಿ ಆಗೋದಿಲ್ಲ, ಆ ರೀತಿ ನನಗಾಗೋದಿಲ್ಲ. ಆದರೆ ಇಲ್ಲಿ ಕೇಳು, ನಾನು ಕೊಟ್ಟಂತಹ ಶಾಪವನ್ನು ಕಡಿಮೆಯನ್ನು ಮಾಡಬಹುದು. ನಿನ್ನ ಮುಖವ ನಿಧಾನವಾಗಿ ದಿನೇ ದಿನೇ ಕಡಿಮೆಯಾಗ್ತಾ ಬರುತ್ತೆ. ನಿನ್ನ ಮುಖ ನಿಧಾನವಾಗಿ ದಿನೇ ಕಡಿಮೆಯಾಗ್ತಾ ಬರುತ್ತೆ. ಒಂದು ದಿನ ಮಾತ್ರ ನೀನು ಆಕಾಶದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ, ಮತ್ತು ದಿನೇ ನಿನ್ನ ಮುಖ ಹೆಚ್ಚಾಗ್ತಾ ಹೋಗುತ್ತೆ. 15ನೇ ದಿನಕ್ಕೆ ಮೊದಲಿನಂತೆಯೇ ಸಂಪೂರ್ಣ ಚಂದ್ರನಾಗಿ ಕಾಣಿಸಿಕೊಳ್ಳುತ್ತೆ ಅಂತ ಹೇಳಿ ಚಂದ್ರನಿಗೆ ಹೇಳಿದ್ರಂತೆ. ಆವಾಗಿನಿಂದ ಈ ಅಮಾವಾಸ್ಯೆ ಹುಣ್ಣಿಮೆ ಅಂತ ಅನ್ನೋದು ಬೆಳಕಿಗೆ ಬರುತ್ತಂತೆ. ಇನ್ನು ಚಂದ್ರ ಗಣೇಶನ ಶಾಪವನ್ನು ಹೊಂದಿದವನು ಅಂತ ಹೇಳಿ ಗಣೇಶನ ಚತುರ್ಥಿಯ ದಿನ ಆ ಚಂದ್ರನನ್ನು ಯಾರೂ ನೋಡುವುದಿಲ್ಲ ಅಂತೆ. ನೋಡಿದ್ರೆ ಅವರಿಗೂ ಕೂಡ ಶಾಪ ತಟ್ಟುತ್ತೆ, ದೋಷ ಆಗುತ್ತೆ. ಅದನ್ನು ಅಂದರೆ ಇಡೀ ವರ್ಷ ಬಂದುಬಿಟ್ಟು ಅವರು ಆ ದೋಷದಿಂದ ಬೆಳ್ತಾರೆ ಅಂತ ಹೇಳಿ ಆ ಒಂದು ಗಣೇಶನ ಚತುರ್ಥಿಯ ದಿನ ಚಂದ್ರನನ್ನು ಯಾರೂ ನೋಡೋದಿಲ್ಲ. ಇದಕ್ಕೋಸ್ಕರನೇ ಗಣೇಶನ ಚೌತಿ ಅಂತ ಹೇಳಿ ಕರೀತಾರೆ. ಸೊ ಹಾಗಾಗಿ ಫ್ರೆಂಡ್ಸ್, ಈ ಇಡೀ ವರ್ಷ ಎಲ್ಲ ದೋಷವಿರುತ್ತೆ ಅಂತ ಹೇಳೋದ್ರಿಂದ ಗಣೇಶನ ಚತುರ್ಥಿಯ ದಿನ ನಾವು ಚಂದ್ರನನ್ನು ನೋಡೋದಕ್ಕೆ ಆಗೋದಿಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬನ್ನು ಮಾಡಿ, ಮಿಸ್ ಮಾಡಬೇಡಿ, ಮರಿಬೇಡಿ. ಥ್ಯಾಂಕ್ ಯು.